ಆಕಾಶವಾಣಿ ಕಲಬುರಗಿ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಅನರ್ಘ್ಯ ರತ್ನ ಕೆ. ಚನ್ನಬಸಪ್ಪ ಕುಳಗೇರಿ ಇವರ ಬಗ್ಗೆ ಭಾಷಣ. ಇತಿಹಾಸ ಉಪನ್ಯಾಸಕರು ಹಾಗೂ ಲೇಖಕರಾದ ಡಾ ಎನ್.ಎಸ್. ಜಾಧವ್ ಅವರಿಂದ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಅನರ್ಘ್ಯ ರತ್ನ ಕೆ. ಚನ್ನಬಸಪ್ಪ ಕುಳಗೇರಿ. ಭಾರತದ ಜನತಾ ಆಂದೋಲನಕ್ಕೆ ಮಣಿದ ಆಂಗ್ಲರು ಭಾರತವನ್ನು ಹಿಂದೂಸ್ತಾನ್, ಪಾಕಿಸ್ತಾನ್, ನವಾಬ್ಸ್ಥಾನ್ ಮತ್ತು ಸಂಸ್ಥಾನಗಳಲ್ಲಿ ವಿಭಜಿಸಲು ದೇಶೀಯ 562 ಸಂಸ್ಥಾನಿಕರಿಗೆ ಕೇಂದ್ರ ಒಕ್ಕೂಟಕ್ಕೆ ಸೇರುವ ಇಲ್ಲವೇ ಪಾಕಿಸ್ತಾನಕ್ಕೆ ಸೇರುವ ಅಥವಾ ಸ್ವತಂತ್ರವಾಗಿ ಉಳಿಯುವ 3 ಆಯ್ಕೆಗಳನ್ನು ಕೊಟ್ಟು ದೇಶವನ್ನು 15 ಆಗಸ್ಟ್ 1947ರಂದು ಬಿಟ್ಟು ಹೋದರು. ತತ್ಕಾಲೀನ ಗೃಹ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರು ತಮ್ಮ ಚಾಣಕ್ಯ ರಾಜಕೀಯ ನೀತಿ ಮತ್ತು ಮುತ್ಸದಿತನದಿಂದ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ಆದರೆ ಕಾಶ್ಮೀರ, ಜುನಾಗಢ ಹಾಗೂ ಹೈದರಾಬಾದ್ ಈ 3 ಸಂಸ್ಥಾನಗಳು ಕೇಂದ್ರ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದವು. ಹೈದರಾಬಾದ್ ಸಂಸ್ಥಾನದ ಕಡೆ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಸ್ವತಂತ್ರವಾಗಿ ಉಳಿಯುವ ಅದು ಸಾಧ್ಯವಾಗದಿದ್ದಲ್ಲಿ ಪಾಕಿಸ್ತಾನ ಸೇರುವ ಸಂಕಲ್ಪ ಮಾಡಿದನು. ನಿಜಾಮನ ಈ 2 ನಿರ್ಣಯಗಳು ಭಾರತದ ಅಖಂಡತೆ ಮತ್ತು ಸಾರ್ವಭೌಮತ್ವಕ್ಕೆ ಗಂಡಾಂತರ ತರುವಂತಹುದಾಗಿದ್ದವು. ತನ್ನ ಈ ಗುರಿ ಸಾಧನೆಗಾಗಿ ನಿಜಾಮನು ಯಾವೆಲ್ಲ ಮಾರ್ಗಗಳು ಸಾಧ್ಯವೋ ಅವೆಲ್ಲವನ್ನು ಅನುಸರಿಸಲು ಮುಂದಾದನು. ಅದಕ್ಕಾಗಿ ಕೋಮು ಶಕ್ತಿ ಮತ್ತು ಸಂಘಟನೆಗೆ ಹೆಸರುವಾಸಿಯಾಗಿದ್ದ ಇತ್ತಿಹಾದುಲ್ ಮುಸ್ಲಿಮೀನ್ ಸಂಘದ ಖಾಸಗಿ ಅರೆ ಸೇನಾಪಡೆ ರಜಾಕಾರರ ಸಹಾಯ ಪಡೆಯಲು ತೊಡಗಿದನು. 1945-48ರ ಅವಧಿಯಲ್ಲಿ ಧರ್ಮಾಂಧ ಕಾಸಿಂ ರಜ್ವಿ ನೇತೃತ್ವದಲ್ಲಿ ರಜಾಕಾರ್ ಎಂಬ ಪುಂಡರ ಪಡೆಯು ಲಡಿಕೆಲಿಯಾ ಪಾಕಿಸ್ತಾನ್, ಹಸ್ಕೆಲಿಂಗ ಹಿಂದೂಸ್ತಾನ್ ಎಂಬ ಘೋಷಣೆಗಳೊಂದಿಗೆ ಸಂಸ್ಥಾನದಲ್ಲಿ ಕೊಲೆ, ಸುಲಿಗೆ, ದೋಂಬಿ, ಲೂಟಿ, ಅತ್ಯಾಚಾರ ಇತ್ಯಾದಿ ಕುಕೃತ್ಯಗಳನ್ನು ಅವ್ಯಾತವಾಗಿ ಮಾಡತೊಡಗಿತ್ತು. ರಜ್ವಿಯ ಇಂಥ ದೇಶದ್ರೋಹಿಯ ಹಾಗೂ ರಜಾಕಾರರಂಥ ನರಪಿಪಾಸಿಗಳನ್ನು ಸದೆಬಡಿಯಲು ಹಾಗೂ ಹಿಂದೂಗಳ ಮಾನ ಪ್ರಾಣ ರಕ್ಷಣೆಗಾಗಿ ತಮ್ಮ ಜೀವದ ಹಂಗು ತೊರೆದು ಯುದ್ಧರಂಗ ಪ್ರವೇಶ ಮಾಡಿದ ಅನೇಕ ವೀರ ಪುತ್ರರ ಸಾಲಿನಲ್ಲಿ ಸೇರುವವರೇ ಕೆ. ಚನ್ನಬಸಪ್ಪ ಕುಳಗೇರಿಯವರು. ಕುಳಗೇರಿಯವರು ಪ್ರಾಚೀನ ಕಾಲದ ಕುಂತಲ ನಾಡು ಎಂದು ಪ್ರಸಿದ್ಧಿ ಪಡೆದ ಚಂದ್ರಹಾಸ ಅರಸನ ರಾಜಧಾನಿಯೂ ಹಾಗೂ ನಾಗಚಂದ್ರ ಕವಿಯ ನೆಲೆಬೀಡು ಆಗಿದ್ದ ಇಂದಿನ ಕುಳಗೇರಿಯಲ್ಲಿ 24 ಏಪ್ರಿಲ್ 1927ರಲ್ಲಿ ದೊಂಡಪ್ಪ ಸಾಹು ಮತ್ತು ಶಂಕ್ರಮ್ಮ ದಂಪತಿಗಳಿಗೆ 3ನೇ ಮಗನಾಗಿ ಜನಿಸಿದರು. ಚಿಕ್ಕ ಬಾಲಕನಿದ್ದಾಗ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದರು. ತಮ್ಮೂರಿನ ತೋಟವ ಪೂಜಾರಿ ಈ ಬಾಲಕನಿಗೆ ಅಕ್ಕರೆಯ ಆಶ್ರಯ ನೀಡಿದರು. ಎಳೆ ಬಾಲಕ ಚನ್ನಬಸಪ್ಪನವರು ತಮ್ಮೂರಿನ ವಿಧವೆ ಸೈದ್ದಮ್ಮಳನ ಒಡವೆಗಳನ್ನು ಕದ್ದ ಕಳ್ಳನನ್ನು ಪತ್ತೆ ಮಾಡಿ ಆ ಧೂರ್ತನಿಗೆ ಚೀಮಾರಿ ಹಾಕಿಸಿ ವಿಧವೆಗೆ ಮರಳಿ ಒಡವೆಗಳನ್ನು ಕೊಡಿಸುವಲ್ಲಿ ಸಫಲರಾಗಿ ತಾವು ನ್ಯಾಯ ನಿಷ್ಠುರ ಸ್ವಭಾವದವರು ಎಂಬುದನ್ನು ಸಾಬೀತುಪಡಿಸಿದರು. ಊರಿನ ಜನ ಕುಂತಳ ದೇಶದ ಪ್ರಾಚೀನ ಕಾಲದ ಅರಸ ಚಂದ್ರಹಾಸನೇ ಚನ್ನಬಸಪ್ಪನಾಗಿ ಹುಟ್ಟಿ ಬಂದಿರಬೇಕು ಎಂದು ಮಾತಾಡತೊಡಗಿದರು. ಚೆಬನೂರು, ಕೊಡಂಗಲ, ಸುರಪುರದ ದರ್ಬಾರು ಶಾಲೆ ಹಾಗೂ ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಮುಂತಾದ ಕಡೆ ಇಂಟರ್ಮೀಡಿಯೇಟ್ ಅಂದರೆ ಇಂದಿನ PUCಯವರೆಗೆ ಉರ್ದು ಭಾಷೆಯಲ್ಲಿ ಶಿಕ್ಷಣ ಪಡೆದರು. ಚಬನೂರಿನ ಗಾವಂಟಿ ಶಾಲೆ ಶಿಕ್ಷಕ ಶಿವಯ್ಯ ಮಾಸ್ತರ್, ಕೊಡಂಗಲ್ಲಿನ ಚನ್ನಾರೆಡ್ಡಿ, ರಂಗಂಪೇಟೆಯ ಸಿದ್ದಲಿಂಗಪ್ಪ ನಾಯ್ಕಲ್, ಸುರಪುರದಲ್ಲಿ ಪ್ರಭುರಾವ್ ಕೆಂಭಾವಿ ಮೊದಲಾದ ಶಿಕ್ಷಕರು ಚನ್ನಬಸಪ್ಪನವರ ಮೇಲೆ ಗಾಢವಾದ ಪ್ರಭಾವ ಬೀರಿದರು. ಸುರಪುರದಲ್ಲಿರುವ ದರ್ಬಾರು ಪ್ರೌಢಶಾಲೆಯಲ್ಲಿ ಕೃಷ್ಣಾಚಾರಿ ಹುಣಸಗಿ, ರಾಮಜೀವನ್ ವ್ಯಾಸ್, ಸೇತುರಾಮ್, ಭೀಮಾಚಾರಿ, ಕೆಂಭಾವಿ ರಾಮರಾವ್, ಪದ್ಮಾಕರ್ ಭಟ್, ರಾಮರಾವ್ ಹೇಜಿಬ್ ಮೊದಲಾದವರು ಇವರ ಸಹಪಾಠಿಗಳಾಗಿದ್ದರು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗಲೇ ಆಂಗ್ಲರ ವಿರುದ್ಧ ಸ್ವತಂತ್ರ ಹೋರಾಟ ದೇಶಾದ್ಯಂತ ದಟ್ಟವಾಗಿ ಮುಂದುವರೆದಿತ್ತು. ಸಂಯುಕ್ತ ಕರ್ನಾಟಕ, ನಾಗರಿಕ, ಡೆಕ್ಕನ್ ಕ್ರಾನಿಕಲ್, ರೈಯತ್, ರಹನುಮಾಯೆ, ಟೈಮ್ಸ್ ಆಫ್ ಇಂಡಿಯಾ, ಮಾಡರ್ನ್ ರಿವ್ಯೂ ಮೊದಲಾದ ಪತ್ರಿಕೆಗಳಲ್ಲಿ ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೊದಲಾದ ರಾಷ್ಟ್ರ ನಾಯಕರ ಹೋರಾಟದ ಸುದ್ದಿಗಳನ್ನು ಓದಿ ಪ್ರಭಾವಿತಗೊಂಡರು. ನಂತರ ಗಳಗನಾಥರ ಛತ್ರಪತಿ ಶಿವಾಜಿ, ಬಸವರಾಜ್ ಕಟ್ಟಿಮನಿಯವರ ಮಾಡಿ ಮಾಡಿದವರು, ಬಿ ವೆಂಕಟಾಚಾರ್ಯರ ಮೊದಲಾದ ಲೇಖಕರ ಕಾದಂಬರಿಗಳನ್ನು ಓದಿ ಪುಳಿಕಿತರಾಗಿ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರಪ್ರೇಮವನ್ನು ಮೈಗೂಡಿಸಿಕೊಂಡರು. ಒಂದೇ ಮಾತ್ರಮಗಿಂತ ಮತ್ತು ನಿಜಾಂ ಸರ್ಕಾರ ಈ ಗೀತೆ ಹಾಡುವುದನ್ನು ನಿಷೇಧಿಸಿದಾಗ ಹುಟ್ಟಿಕೊಂಡ ಚೀನ್ ಶಕ್ತಿ ಹೈ ನಹಿ ಸರ್ಕಾರ್, ಒಂದೇ ಮಾತ್ರಂ ಮತ್ತು ಹೇ ಪ್ರಭು ಆನಂದದಾತ ಜ್ಞಾನ ಹಮೆ ದೀಜಿಯೆ ಮೊದಲಾದ ಗೀತೆಗಳು ಚನ್ನಬಸಪ್ಪನವರಲ್ಲಿ ರಾಷ್ಟ್ರೀಯ ಹೋರಾಟದ ಚೇತನವನ್ನು ಜಾಗೃತಗೊಳಿಸಿದವು. ಇದೇ ಸಂದರ್ಭದಲ್ಲಿ ಯಾದಗಿರಿಯಲ್ಲಿ ವಿದ್ಯಾಧರ ಗುರುಜಿ, ಜಗನ್ನಾಥರಾವ್ ಚಂಡ್ರಕಿ, ವಿಶ್ವನಾಥ ರೆಡ್ಡಿ ಮುದ್ನಾಳ್, ವಿರೂಪಾಕ್ಷಪ್ಪ ಎಕ್ಕೇಳಿ ಮೊದಲಾದ ಸ್ವತಂತ್ರ ಹೋರಾಟಗಾರರ ಒಂದು ಯುವ ಪಡೆ ನಿರ್ಮಾಣವಾಗಿದ್ದು ಚನ್ನಬಸಪ್ಪನವರಿಗೆ ಪ್ರೇರಣೆ ನೀಡಿತು. ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಓದುವಾಗ ವೀರೇಂದ್ರ ಪಾಟೀಲ್, ದಾಸರಾವ್ ಮುಕ್ತೇದಾರ್, ರಾಯಚೂರು ಎಂ ನಾಗಪ್ಪ, ಮಾಳಪ್ಪ ಹೊಸಕೇರಿ, ಮಲ್ಲೇಶಪ್ಪ, ಪ್ರಭುರಾವ್ ಪಾಟೀಲ್, ಕೊಪ್ಪಳ್, ಡಂಬಳ ಸೋಮಪ್ಪ, ಎನ್ ವಿಠ್ಠಲರಾವ್ ಮೊದಲಾದ ತರುಣರ ಪರಿಚಯವಾಯಿತು.
ಸುರಪುರದಲ್ಲಿ 7ನೇ ತರಗತಿಯಲ್ಲಿ ಓದುವಾಗ ಚನ್ನಬಸಪ್ಪನವರ ಸಹಪಾಠಿ ಕೃಷ್ಣಾಚಾರಿ ಹುಣಸಗಿ ಎಂಬುವರಿಗೆ ತಾಂತ್ರಿಕಾರಣ ನೀಡಿ ಪರೀಕ್ಷೆ ಬರೆಯಲು ನಿರಾಕರಿಸಲಾಯಿತು. ಇದರಿಂದ ಕೆರಳಿದ ಚನ್ನಬಸಪ್ಪನವರು ತಮ್ಮ ಇತರ ಸಹಪಾಠಿಗಳೊಂದಿಗೆ ಸೇರಿ ತರಗತಿಯ ಬಹಿಷ್ಕರಿಸಿ ಸತ್ಯಾಗ್ರಹ ಆರಂಭಿಸಿ ಕೃಷ್ಣಾಚಾರಿಗೆ ಪರೀಕ್ಷೆ ಬರೆಯಲು ಅನುಮತಿ ನೀಡುವಲ್ಲಿ ಯಶಸ್ವಿಯಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ತಾವು ಹುಟ್ಟು ಹೋರಾಟಗಾರ ಎಂಬುದನ್ನು 7ನೇ ತರಗತಿಯಲ್ಲಿ ಓದುವಾಗ ಸಾಬೀತುಪಡಿಸಿದರು. 6ನೇ ತರಗತಿಯಲ್ಲಿ ಓದುವಾಗಲೇ ತನ್ನ ಸಹಪಾಠಿಗಳೊಂದಿಗೆ ಸುರಪುರದಲ್ಲಿ ಒಂದೇ ಮಾತರಂ ಗೀತೆ ಹಾಡುತ್ತಾ ಮೆರವಣಿಗೆ ಮಾಡಿದರು. ನಿಜಾಂ ಸರ್ಕಾರ ಈ ಗೀತೆ ಹಾಡುವುದನ್ನು ನಿಷೇಧಿಸಿದ್ದು, ಸರ್ಕಾರದ ಈ ಆದೇಶದ ವಿರುದ್ಧ ಗೀತೆ ಹಾಡುವುದನ್ನು ಗಮನಿಸಿದ ಶಾಲಾ ಮುಖ್ಯ ಗುರುಗಳು ಚನ್ನಪ್ಪನವರಿಗೆ ಚಡಿಯೇಟು ಕೊಟ್ಟು ಶಿಕ್ಷಿಸಿದರು. ಆದರೆ ಕುರುಗೇಳಿಯವರು ಬಗ್ಗು ಬಲ್ಲರೇ, ಬದಲಾಗಿ ಸರಸ್ವತಿ ಪೂಜೆ ನೆರವೇರಿಸಿದರು. ಇದರಿಂದ ಕೆರಳಿದ ಕೆಲವು ಧರ್ಮಾಂಧ ಪುಂಡರು ಮುಖ್ಯ ಗುರುಗಳಾಗಿದ್ದ ಸೇತು ಮಾದರವರನ್ನು ವರ್ಗಾವಣೆ ಮಾಡಿಸಿದರು. ಸುರಪುರ ಶಾಲೆಯಲ್ಲಿ ಓದುವಾಗ ನಿಜಾಮನನ್ನು ಸ್ತುತಿಸುವ ಪ್ರಾರ್ಥನೆ ಹಾಡಲು ನಿರಾಕರಿಸುತ್ತಿದ್ದರು. ಆಗ ಅವರಿಗೆ ಪ್ರಾರ್ಥನೆ ಹಾಡುವ ಇಲ್ಲವೇ ಪ್ರತಿದಿನ 5 ಚಡಿಯೇಟು ತಿನ್ನುವ ಆಯ್ಕೆ ನೀಡಲಾಯಿತು. ಚನ್ನಬಸಪ್ಪ ಕುಳಗೇರಿಯವರು ಚಡಿಯೇಟು ತಿನ್ನುವ ಆಯ್ಕೆಯನ್ನೇ ಸ್ವೀಕರಿಸಿದರು. ಪ್ರತಿದಿನ ಚಡಿಯೇಟು ತಿಂದು ತರಗತಿಗೆ ಹಾಜರಾಗುತ್ತಿದ್ದರೋ ವಿನಃ ತಮ್ಮ ನಿಷ್ಠೆ ಅಚಲ ನಂಬಿಕೆಯನ್ನು ಬದಲಿಸಲಿಲ್ಲ. ಹೈದರಾಬಾದಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಕೆಲವರನ್ನು ಬಂಧಿಸುವರೆಂಬ ವದಂತಿ ಹಬ್ಬಿತ್ತು. ನಿಜಾಂ ಸರ್ಕಾರದ ಈ ವಿದ್ಯಾರ್ಥಿ ವಿರೋಧಿ ಕೃತ್ಯದ ವಿರುದ್ಧ ಸುರಪುರದಲ್ಲಿ ಚನ್ನಬಸಪ್ಪನವರು ತಮ್ಮ ಸಹಪಾಠಿಗಳೊಂದಿಗೆ ಸೇರಿ ತಮ್ಮ ಕೈಯಲ್ಲಿ ತಿರಂಗಾ ಧ್ವಜ ಹಿಡಿದು ರಸ್ತೆಗಳಲ್ಲಿ ನಿರ್ಭಯವಾಗಿ ಝಂಡಾ ಊಂಚಾ ರಹೇ ಹಮಾರ ಮತ್ತು ಕದಂ ಕದಂ ಬಡಾಯೇಜ ಖುಷಿಯೋಂಕೆ ಗೀತ ಗಾಯೇಜ ಗೀತೆಗಳನ್ನು ಹಾಡುತ್ತಾ ನಿಜಾಂ ಸರ್ಕಾರಕ್ಕೆ ಸವಾಲು ಹಾಕಿದರು. ಮನೆಗೆದ್ದು ಮಾರುಗೊಲ್ಲು ಎಂಬ ಗಾದೆಯಂತೆ ಮಹಾತ್ಮ ಗಾಂಧೀಜಿಯವರ ಹರಿಜನೋದ್ಧಾರ ಮತ್ತು ಅಸ್ಪೃಶ್ಯತಾ ನಿವಾರಣೆ ಚಳವಳಿಯಿಂದ ಪ್ರಭಾವಿತರಾಗಿ ತಮ್ಮ ಊರು ಕುಳಗೇರಿಯಲ್ಲಿ ದಲಿತರಿಗೆ ದೇವಾಲಯ ಪ್ರವೇಶ ಮಾಡುವ ಕರಾಮತ್ತು ಮಾಡಿ ಯಶಸ್ವಿಯಾಗಿ ಸಾಮಾಜಿಕ ಸಮತೆಯನ್ನು ಮೆರೆದರು. ನಂತರ ಇಂಟರ್ಮೀಡಿಯೇಟ್ ಶಿಕ್ಷಣ ಪಡೆಯಲು 1946ರಲ್ಲಿ ಹೈದರಾಬಾದಿನಲ್ಲಿರುವ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದರು. 1946 ವರ್ಷವು ಸ್ವಾತಂತ್ರ್ಯ ಚಳವಳಿಯ ಉತ್ತುಂಗದ ಕಾಲವಾಗಿತ್ತು. ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ನಿಜಾಂ ಸರ್ಕಾರವು ಹಿಂದೂ ವಿದ್ಯಾರ್ಥಿಗಳು ಶೇರ್ವಾನಿ, ಪೈಜಾಮಾ, ಫೇಜ್ ಟೋಪಿ ಇಲ್ಲವೇ ರೋಮಿ ಟೋಪಿ ಸಮವಸ್ತ್ರಗಳನ್ನು ಧರಿಸಲು ಹಾಗೂ ನಿಜಾಮನನ್ನು ಸ್ತುತಿಸುವ ತಾಬದ್ ಖಾಲಿಕೆ ಆಲಂ ಅರಿಯೆ ಎಂಬ ಪ್ರಾರ್ಥನಾ ಗೀತೆಯನ್ನು ಹಾಡಲು ಕಡ್ಡಾಯಗೊಳಿಸಿತ್ತು. ಹಿಂದೂ ವಿದ್ಯಾರ್ಥಿಗಳು ನಿಜಾಮನ ಈ ಕ್ರಮವನ್ನು ವಿರೋಧಿಸಿ ಒಂದೇ ಮಾತ್ರ ಹಾಡನ್ನು ಹಾಡಲು ಆರಂಭಿಸಿದರು. ಆಗ ಸರ್ಕಾರವು ಈ ಹಾಡಿಗೆ ಹೆದರಿ ಈ ಹಾಡನ್ನು ಹಾಡುವುದು ನಿಷೇಧಿಸಿತ್ತು. ಇದರಿಂದಾಗಿ 1939ರಲ್ಲಿ ಹಿಂದೂ ವಿದ್ಯಾರ್ಥಿಗಳು ಒಂದೇ ಮಾತ್ರ ಚಳವಳಿ ಆರಂಭಿಸಿ ದೇಶದ ಗಮನ ಸೆಳೆದರು. ನಿಜಾಮನ ನಿದ್ದೆಗೆಡಿಸಿದರು. ಈ ಚಳವಳಿಯು ಮುಂದೆ 1946ರ ಕ್ವಿಟ್ ಕಾಲೇಜ್ ಚಳವಳಿಗೆ ಪ್ರೇರಣೆ ನೀಡಿತ್ತು. ನಿಜಾಂ ಸರ್ಕಾರವು ಕ್ವಿಟ್ ಕಾಲೇಜು ಚಳವಳಿಯನ್ನು ಹತ್ತಿಕ್ಕಲು ಸೇನಾ ಬಲವನ್ನು ಉಪಯೋಗಿಸಿತ್ತು. ಆಗ ನಿಜಾಂ ಕಾಲೇಜಿನ ಪ್ರಾಂಶುಪಾಲರೂ ಆಗಿದ್ದ, ಭಾರತದ ಗಾನ ಕೋಗಿಲೆ ಎಂದೇ ಖ್ಯಾತಿ ಪಡೆದಿದ್ದ ಸರೋಜಿನಿ ನಾಯ್ಡುರವರ ಮಗಳು ಆಗಿದ್ದ ಡಾಕ್ಟರ್ ಪದ್ಮಜಾ ನಾಯ್ಡುರವರು ಚಳವಳಿಗಾರ ವಿದ್ಯಾರ್ಥಿಗಳ ಮುಂದಿನ ಸಾಲಿನಲ್ಲಿ ಧುಮುಕಿ ತಾವು ಕೂಡ ಪ್ರಾಣ ಕೊಡಲು ಸಿದ್ಧ, ತಮ್ಮ ಮೇಲೆ ಮೊದಲು ಆ ನಂತರ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿ ಎಂದು ಧೈರ್ಯದಿಂದ ಕೂಗಿದಾಗ ಸೈನಿಕರು ತಮ್ಮ ನಿರ್ಧಾರ ಬದಲಿಸಿದರು. ಇದರಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳ ಪ್ರಾಣ ಉಳಿಯಿತು. ಅದರಲ್ಲಿ ಚನ್ನಬಸಪ್ಪನವರು ಸಹ ಒಬ್ಬರಾಗಿದ್ದರು. ಕ್ವಿಟ್ ಕಾಲೇಜು ಚಳವಳಿಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ನಿಜಾಂ ಕಾಲೇಜಿನಿಂದ ಹೊರಹಾಕಿದರು. ಇದರಿಂದಾಗಿ ಚನ್ನಬಸಪ್ಪನವರು ಹೈದರಾಬಾದಿನಿಂದ ವಿಜಯಪುರಕ್ಕೆ ಹೊರಡುವ ರೈಲು ಹತ್ತಿ ಮುಂದಿನ ದಾರಿ ಮತ್ತು ಯೋಜನೆ ಬಗ್ಗೆ ಚಿಂತಿಸುತ್ತಾ ಹೊರಟರು. ಆಗಲೇ ರಜಾಕಾರ್ ಪುಂಡರು ಹಿಂದೂ ವಿರೋಧಿ ಕೃತ್ಯಗಳು ಎಲೆ ಮೀರಿದವು. ಇದರಿಂದ ಪ್ರಾಣ ಮತ್ತು ಮಾನ ಉಳಿಸುವ ಸಲುವಾಗಿ ನಿಜಾಂ ಗಡಿಯುದ್ದಕ್ಕೂ ಹಿಂದೂಗಳು ಸೇನಾ ಶಿಬಿರಗಳನ್ನು ಸ್ಥಾಪಿಸಿದರು. ಅಂತಹ ಶಿಬಿರಗಳೊಂದಾದ ಸಿಂದಗಿ ಶಿಬಿರವು ಜೇವರ್ಗಿ ತಾಲೂಕಿನ ದುಮ್ಮದ್ರಿ ಶರಣಗೌಡ ಇನಾಮದಾರ್ ಅವರ ನೇತೃತ್ವದಲ್ಲಿ 15 ಆಗಸ್ಟ್ 1947ರಂದು ಅಸ್ತಿತ್ವಕ್ಕೆ ಬಂದಿತ್ತು. ಚನ್ನಬಸಪ್ಪನವರು ವಿಜಯಪುರಕ್ಕೆ ಹೊರಟ ನಂತರ ನಾರಾಯಣರಾವ್ ಕಾನ್ಯಾಳ್, ಪದಕಿ ವೆಂಕೋಬರಾವ್, ಡಾಕ್ಟರ್ ಬಸವರಾಜ ನಾಗೂರ್ ಮೊದಲಾದ ಚಳವಳಿಗಾರರ ಸಲಹೆಯ ಮೇರೆಗೆ ಶರಣಗೌಡ ಇನಾಮದಾರ್ ನೇತೃತ್ವದ ಸಿಂದಗಿ ಸೇನಾ ಶಿಬಿರವನ್ನು ಸೇರಿದರು. ಈ ಶಿಬಿರದಲ್ಲಿ ಸಕಲ ಆತ್ಮರಕ್ಷಣಾ ತರಬೇತಿ ಮತ್ತು ರಜಾಕಾರರ ವಿರುದ್ಧ ಹೋರಾಟದ ಯುದ್ಧ ತಂತ್ರಗಳು, ಶಸ್ತ್ರಾಸ್ತ್ರಗಳ ಪ್ರಯೋಗ ಮೊದಲಾದ ತರಬೇತಿಯನ್ನು ಪಡೆದು ಹೋರಾಟಕ್ಕೆ ಧುಮುಕಿದರು. ದಾಸರಾವ್ ಮುಕ್ತೇದಾರ್, ಗಿರಿಯಪ್ಪ ಪಾಟೀಲ್, ಶ್ಯಾಮಕಾಂತ್ ನಳದುರ್ಗ, ಪ್ರಾಣೇಶ್ವರ ಎಣ್ಣಿ, ಎಸ್.ಡಿ. ಪಾಟೀಲ್ ಮೊದಲಾದ ಯುವ ಪಡೆ ಇವರ ಕರೆಯ ಮೇರೆಗೆ ರಜಾಕಾರರ ವಿರುದ್ಧ ತಮ್ಮ ಜೀವದ ಹಂಗನ್ನು ತೊರೆದು ಸೆಟೆದು ನಿಂತಿತ್ತು. ನಿಜಾಮನ ಸ್ವಾಧೀನದಲ್ಲಿದ್ದ ಜೇವರ್ಗಿ ತಾಲೂಕಿನ ಕುಳಗೇರಿ, ಜೇರಟ್ಗಿ, ಹುಲ್ಲೂರ್, ಯಡ್ರಾಮಿ ಸೇರಿದಂತೆ ಒಟ್ಟು 54 ಹಳ್ಳಿಗಳನ್ನು ನಿಜಾಮನ ಪೊಲೀಸ್ ಮತ್ತು ರಜಾಕಾರರಿಂದ ಸ್ವತಂತ್ರಗೊಳಿಸಿದರು. ಕಕ್ಕಳ ಮೇಲಿನ ಕಾಳಗದಲ್ಲಿ ದಾಸರಾವ್ ಮುಕ್ತೇದಾರರೊಂದಿಗೆ ನಿಜಾಮನ ಪೊಲೀಸ್ ಪಡೆ ಮತ್ತು ರಜಾಕಾರರನ್ನು ಓಡಿಸಿ ಒಬ್ಬ ಪೆದೆಯನ್ನು ಕೊಂದು ಆ ಗ್ರಾಮವನ್ನು ವಿಮೋಚನೆಗೊಳಿಸಿ ಅದಕ್ಕೆ ವಿಜಯನಗರ ಎಂದು ಹೆಸರಿಟ್ಟರು. ರಜಾಕಾರರು ಲೂಟಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಮನೆಗಳನ್ನು ಹೊಲದಲ್ಲಿನ ಬೆಳೆಗಳನ್ನು ಸುಡುವುದು, ಮಕ್ಕಳು, ಹೆಣ್ಣು ಮಕ್ಕಳು, ವಯಸ್ಕರು, ಮುದುಕರು, ರೋಗಿ, ನಿರೋಗಿ ಯಾವುದನ್ನು ಕಡೆಗಣೆಗೆ ತೆಗೆದುಕೊಳ್ಳದೆ
ಕಾಟೋ ಲೂಟೋ ಬಾಟೋ ಎಂಬ ಘೋಷಣೆಗಳೊಂದಿಗೆ ಹಿಂದೂಗಳ ವಿರುದ್ಧ ಯುದ್ಧಕ್ಕಿಳಿದರು. ಇದರಿಂದ ಹೆದರಿದ ಈ ಭಾಗದ ಹಿಂದೂಗಳು ನಿಜಾಮನ ಗಡಿ ಪ್ರದೇಶಗಳ ಉದ್ದಕ್ಕೂ ಕ್ಯಾಂಪ್ಗಳನ್ನು ಕಟ್ಟಿಕೊಂಡು ನಿರಾಶ್ರಿತರಾಗಿ ಜೀವನ ಸಾಗಿಸುವಂತಾದರು. ದೇಶ ವಿಭಜನೆ ನಂತರ ಹಿಂದೂಗಳು ಎರಡನೇ ಬಾರಿಗೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ವಲಸೆ ಹೋಗಿ ನಿರಾಶ್ರಿತರಾದರು. ಇಂಥ ಪುಂಡರ ಅಟ್ಟಹಾಸವನ್ನು ಮಟ್ಟ ಹಾಕಲು ಮೂಯಿಗೆ ಮೂಯಿ, ಕ್ರಿಯೆಗೆ ಪ್ರತಿಕ್ರಿಯೆ ನೀಡಲು ಚನ್ನಬಸಪ್ಪ ಕುಳಗೇರಿಯವರು ತಮ್ಮ ಸಂಘಟಿಗರೊಂದಿಗೆ ಹೋರಾಟ ಆರಂಭಿಸಿದರು. ನಿಜಾಮನ ತಹಶೀಲ್ ಕಚೇರಿಗಳಿಗೆ ಬೆಂಕಿ ಹಚ್ಚುವುದು, ಕರೋಡಿಗೆ ನಾಕಾಗಳನ್ನು ಸುಡುವುದು, ನಿಜಾಮನ ಗ್ರಾಮೀಣ ಅಧಿಕಾರಿಗಳಾಗಿದ್ದ ಪಟೇಲ್ ಪಟವಾರಿಗಳಲ್ಲಿ ರಾಷ್ಟ್ರಭಕ್ತಿ ಮೂಡಿಸಿ ಅವರನ್ನು ತಮ್ಮೆಡೆ ಸೆಳೆದುಕೊಳ್ಳುವುದು, ನಿಜಾಮನಿಗೆ ಆರ್ಥಿಕ ನಷ್ಟ ಉಂಟು ಮಾಡಲು ಆದಾಯದ ಮೂಲವಾಗಿದ್ದ ಸಿಂಧಿ ಗಿಡಗಳನ್ನು ರಾತ್ರೋರಾತ್ರಿ ಕಡಿಯುವುದು, ವಿಲೀನೀಕರಣಕ್ಕಾಗಿ ಕರಪತ್ರಗಳನ್ನು ಹಂಚುವುದು ಇತ್ಯಾದಿ ಕೃತ್ಯಗಳ ಮೂಲಕ ಚನ್ನಬಸಪ್ಪ ಕುಳಗೇರಿಯವರು ರಜಾಕಾರರಿಗೆ ಸಿಂಹಸ್ವಪ್ನರಾದರು. ಇವರನ್ನು ಮುಗಿಸಲು ರಜಾಕಾರರು ಮತ್ತು ನಿಜಾಮನ ಪೊಲೀಸರು ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಅವರು ಅಡ್ಡದಾರಿ ಹುಡುಕಿ ಕುಳಗೇರಿ ಗ್ರಾಮದ ದರ್ಗಾ ಸಾಬನನ್ನು ಮುಂದೆ ತಂದರು. ದರ್ಗಾ ಸಾಬನು ರಜಾಕಾರರ ಕಟ್ಟ ಬೆಂಬಲಿಗನಾಗಿದ್ದನು. ಕುಳಗೇರಿ ಗ್ರಾಮವು ರಜಾಕಾರರ ದಾಳಿಯಿಂದ ತಪ್ಪಿಸಿಕೊಳ್ಳಲು 6 ತಿಂಗಳು ದೀಪರಹಿತ ಅಂದರೆ ಬೇಚಿರಾಗ್ ಆಗಿತ್ತು. ಇದರ ಹಿಂದೆ ದರ್ಗಾ ಸಾಬ್ ಇದ್ದನು. ಇಂಥ ದರ್ಗಾ ಸಾಬನು ರಜಾಕಾರರ ಷಡ್ಯಂತ್ರದ ಸೂತ್ರದಂತೆ ಕುಳಗೇರಿ ಚನ್ನಬಸಪ್ಪನವರಲ್ಲಿ ಗೆಳೆತನ ಬೆಳೆಸಿ ವಿಶ್ವಾಸ ಮೂಡಿಸಿ ಒಂದು ದಿನ ತನ್ನ ಹೊಲಕ್ಕೆ ಸೀತಿನಿ ತಿನ್ನಲು ಕರೆದುಕೊಂಡು ಹೋದನು. ಚನ್ನಬಸಪ್ಪನವರೊಂದಿಗೆ ಸರ್ದಾರ್ ಶರಣಗೌಡ ಇನಾಮದಾರ ಸಹ ಇದ್ದರು. ಸೀತಿನಿ ಹೊಲದ ಸುತ್ತ ರಜಾಕಾರರು ಅಡಿಗೆ ಕುಳಿತಿರುವುದನ್ನು ಗಮನಿಸಿದ ಚನ್ನಬಸಪ್ಪನವರು ಸರ್ದಾರ್ ಶರಣಗೌಡರಿಗೆ ಕಣ್ಣು ಸನ್ನೆಯಿಂದ ತಮ್ಮೊಂದಿಗೆ ಕ್ಷಣಾರ್ಧದಲ್ಲಿ ಕರೆದುಕೊಂಡು ದರ್ಗಾ ಸಾಬನ ಮೂಲಕ ರಜಾಕಾರರು ಬೀಸಿದ ಕೊಲೆ ಬೇಟೆಯಿಂದ ತಪ್ಪಿಸಿಕೊಂಡು ಅವರು ಹೌಹಾರುವಂತೆ ಮಾಡಿದರು. ಚನ್ನಬಸಪ್ಪನವರ ಪ್ರಾಣ ಸಂಕಷ್ಟದಲ್ಲಿರುವುದನ್ನು ಅರಿತ ಇವರ ತಂದೆ ದುಂಡಪ್ಪನವರು ಇವರಿದ್ದ ಜಾಗಕ್ಕೆ ಬಂದು, ಮಗ ಚೆನ್ನಪ್ಪ, ಮನೆಗೆ ಬಾರಪ್ಪ, ನಮಗೆ ಬಹಳ ದುಃಖವಾಗುತ್ತಿದೆ ಎಂದರು. ಆಗ ಚನ್ನಬಸಪ್ಪನವರು, ಅಪ್ಪ, ನಾನಂತೂ ಹೋರಾಟಕ್ಕಿಳಿದಿದ್ದೇನೆ. ಈ ಹೋರಾಟದಲ್ಲಿ ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ, ತಾವು ಹೊರಡಿ ಎಂದು ಹೇಳಿದರು. ಇಂಥ ಛಲಗಾರ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿಯಂಥ ಸಾವಿರಾರು ಯುವಕರ ಹೋರಾಟದ ಫಲದಿಂದ ಹೈದರಾಬಾದ್ ಸಂಸ್ಥಾನವು ಸರ್ದಾರ್ ವಲ್ಲಭಾಯ್ ಪಟೇಲರ ಆಪರೇಷನ್ ಪೋಲೋ ಎಂಬ ಹೆಸರಿನ ಸೇನಾ ಕಾರ್ಯಾಚರಣೆಯಿಂದಾಗಿ 15 ಸೆಪ್ಟೆಂಬರ್ 1948ರಂದು ವಿಮೋಚನೆಗೊಂಡಿತು. ಈ ಭಾಗದ ಜನರಿಗೆ ಮುಕ್ತಿ ದೊರೆಯಿತು. ಭಾರತದ ಒಕ್ಕೂಟದಲ್ಲಿ ಸೇರಿ ನೆಮ್ಮದಿ ಜೀವನ ನಡೆಸುವಂತಾಯಿತು. ಚನ್ನಬಸಪ್ಪ ಕುಳಗೇರಿಯವರ ಈ ವಿರೋಚಿತ ಹೋರಾಟದ ಮಜಲುಗಳು ದಿವಂಗತ ಪ್ರೊಫೆಸರ್ ವಸಂತ ಕುಷ್ಟಗಿ ಮತ್ತು ನಮ್ಮ ಮಧ್ಯೆ ಇರುವ ಮಕ್ಕಳ ಸಾಹಿತಿ ಶ್ರೀ ಎ.ಕೆ. ರಾಮೇಶ್ವರ ಅವರ ಸಾರಥ್ಯದಲ್ಲಿ ಮೂಡಿ ಬಂದ ಸ್ವಾತಂತ್ರ್ಯ ಹೋರಾಟಗಾರ ಕೆ. ಚನ್ನಬಸಪ್ಪ ಕುಳಗೇರಿ ಎಂಬ 738 ಪುಟದ ಆಕಾರ ಗ್ರಂಥದಲ್ಲಿ ಮೂಡಿ ಬಂದಿವೆ. ಈ ಕೃತಿಯು ಚನ್ನಬಸಪ್ಪನವರ ಕುಳಗೇರಿಯವರ ಜೀವಂತವಿದ್ದಾಗ ಅವರೊಂದಿಗೆ ಈ ಇಬ್ಬರೂ ಲೇಖಕರು ನಿಕಟ ಸಂಪರ್ಕದಲ್ಲಿದ್ದು ಚನ್ನಬಸಪ್ಪನವರಿಗೆ ಸಮಕಾಲೀನ ಜನರೊಂದಿಗೆ ಸಂದರ್ಶನ ಮಾಡಿ ರಚನೆ ಮಾಡಿದ್ದು. ಈ ಕೃತಿಗೆ ನಾಡಿನ ಖ್ಯಾತ ಸಾಹಿತಿ ಗೋರು ಚನ್ನಬಸಪ್ಪನವರು ಮುನ್ನುಡಿ ಬರೆದಿದ್ದು, ಮಗ ಅಮರನಾಥ್ ಕುಳಗೇರಿ ನಡೆದ ಘಟನಾವಳಿಗಳನ್ನು ಪರಿಶೀಲಿಸಿದ್ದು, ಮೊಮ್ಮಗಳು ಡಾಕ್ಟರ್ ಕಾವ್ಯಶ್ರೀ ನನ್ನ ತಾತ ಹಿ ನೆವರ್ ಬಿಕಮ್ ಎ ಮಿನಿಸ್ಟರ್ ಬಟ್ ಮೇಡ್ ಮೆನಿ ಮಿನಿಸ್ಟರ್ ಎಂಬ ಹೇಳಿಕೊಂಡಿದ್ದು, ಚನ್ನಬಸಪ್ಪನವರ ವಿಮೋಚನೋತ್ತರದ ರಾಜಕೀಯ ಜೀವನದ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ. ಇಂತಹ ಮಹನೀಯರ ಹೋರಾಟದ ಪರಿಚಯ ನಾಡನ್ನು ಉಳಿಸುವ ಬೆಳೆಸುವ ಯುವಕರಿಗೆ ಆಗಬೇಕಿದೆ. ಭಾರತಾಂಬೆಯು ಅಂಥ ಯುವಕರಿಗಾಗಿ ಎದುರು ನೋಡುತ್ತಿದ್ದಾಳೆ. ಆ ಯುವಕರು ತಾಯಿ ಭಾರತಾಂಬೆಗೆ ದೊರಕಲಿ ಎಂಬ ಆಶೆ ಸ್ವರ್ಗದಲ್ಲಿರುವ ಚನ್ನಬಸಪ್ಪ ಕುಳಗೇರಿಯವರದು ಆಗಿದೆ. ಇದುವರೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಅನರ್ಘ್ಯ ರತ್ನ ಕೆ. ಚನ್ನಬಸಪ್ಪ ಕುಳಗೇರಿ ಇವರ ಬಗ್ಗೆ ಇತಿಹಾಸ ಉಪನ್ಯಾಸಕರು ಹಾಗೂ ಲೇಖಕರಾದ ಡಾ. ಎನ್.ಎಸ್. ಜಾಧವ್ ಅವರಿಂದ ಭಾಷಣ ಕೇಳಿದಿರಿ.